ನಾನು ಹೊಸೂರ್ ಹತ್ರ ಇರೋ ಕೆನ್ಮಂಗ್ಲ ಒನ್ಗುಳ್ಗಿ ಅಂತೆ ಒಂದು ಮುನೇಶ್ವರ ದೇವಸ್ಥಾನ, ನಾಗ ಮುನೇಶ್ವರ ದೇವಸ್ಥಾನ, ಒಂದು ನೇಚರ್ ಒಳಗಡೆ ಇರುವಂತ ದೇವಸ್ಥಾನ. ತುಂಬಾ ಚೆನ್ನಾಗಿದೆ, ಒಂದು ವೈಬ್ರೇಷನ್ ಇಲ್ಲೇ ಉದ್ಭತ್ತಿ ಆಗಿರುವಂತ ದೇವಸ್ಥಾನ ಅಂತೆ. ಇಲ್ಲಿ ತುಂಬಾ ಆಲದ ಮರಗಳೆಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಸೊ ಪ್ರತಿಯೊಬ್ರು ಯಾರ್ದು ಈ ಮನೆ ದೇವರಾಗಿರುತ್ತೆ ಅವ್ರು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇವ್ರದ್ದು ಮನೆ ದೇವರು ಇವತ್ತು ಪೂಜೆ ಮಾಡಿದ್ದಾರೆ. ಸೊ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ, ನಮ್ಮ ಅತ್ತೆ ಮಗಳು. ಸೊ ಅವ್ರ ಗಂಡನ ಮನೆ ಪೂಜೆ ಇಲ್ಲಿ ಮಾಡಿರೋವಂಥದ್ದು. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ. ಪ್ರತಿಯೊಬ್ರಿಗೂ ಆ ಮುನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ಅವ್ರಿಗೂ ಪ್ರತಿ ವರ್ಷ ಇದೇ ರೀತಿ ಪೂಜೆಗಳು ಮಾಡಿ ನಮಗೆಲ್ಲ ಮಟನ್ ಊಟ ಹಾಕ್ಸೋ ಕೆಪಾಸಿಟಿ ಶಕ್ತಿ ಆ ದೇವರಲ್ಲಿ ಬೇಡ್ಕೊಳ್ಳೋಣ. ಸೊ ಪ್ರತಿಯೊಬ್ರು ಈ ಮನೆ ದೇವರಿಗೆ ಪೂಜೆ ಮಾಡೋರು ಒಂದು ಕಮೆಂಟಲ್ಲಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ನೇಚರು, ಮೇಯ್ನ್ ರೋಡಿಂದ ನಾವು ಬಂದರೆ ನೇಚರ್ ಒಳಗಡೆ ಇರೋ ಅಂಥ ಒಂದು ದೇವಸ್ಥಾನ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಜಿಪುರ ಸಿಗ್ನಲ್ಲು ಶ್ರೀನಿವಾಗಿಲು ನಮ್ಮ ಅತ್ತೆಯ ಮಗಳು ಮನೆಯಿಂದ ಇವತ್ತು ನಾವು ತಮಿಳ್ನಾಡಿಗೆ ಮುನೇಶ್ವರ ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತಾ ಇದ್ದೀರಿ. ಅದು ನಾಗ ಮುನೇಶ್ವರ ದೇವಸ್ಥಾನ ಅಂತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ವಿಡಿಯೋ ಲಾಂಗ್ ಆಗಿರುತ್ತೆ, ಪುರೋಹಿತರು ಮಾತಾಡಿರ್ತಾರೆ ದೇವಸ್ಥಾನ ಬಗ್ಗೆ. ಮತ್ತು ಅಲ್ಲಿ ನಾವು ಹೋಗಿ ಯಾವ ರೀತಿ ಒಂದು ಸೆಲೆಬ್ರೇಷನ್ ಮಾಡಿದ್ದೀರಿ, ನಾನ್ ವೆಜ್ ಊಟ ಬಂದಿರೋರಿಗೆಲ್ಲ ಹೇಗೆ ಅವರ ಊಟನ ಬಡಿಸಿದ್ದಾರೆ, ಏನೆಲ್ಲ ಐಟಮ್ಸ್ ಮಾಡಿದ್ದಾರೆ. ಸೊ ನಾವು ಬಸ್ಸಲ್ಲಿ 3 hours ಜರ್ನಿ ಇತ್ತು ಬ್ಯಾಂಗ್ಳೂರಿಂದ ಹೋಗಬೇಕಾದಾಗ ಟ್ರಾಫಿಕಲ್ಲೆಲ್ಲ. ಸೊ ಒಂದಿನ ಟ್ರಿಪ್ಪು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಫ್ಯಾಮಿಲಿ ಮೆಂಬರ್ಸು ಗೆಟ್ ಟುಗೆದರ್ ಮಾಡಿರೋ ಅಂಥದ್ದು. ಸೊ ಬಸ್ ಹಾಕಿದ್ರು. ಸೊ ಇದು ಶ್ರೀನಿವಾಗಿಲು ಈಜಿಪುರ ಸಿಗ್ನಲ್ಲಿಂದ ಎಲ್ರಿಗೂ ಬಸ್ ಫೆಸಿಲಿಟೀಸು ಮಾಡಿದರು. ಸೊ ನಾವಿವಾಗ ಬಸ್ಸಲ್ಲಿ ಹೋಗ್ತಾ ಇರೋ ಅಂಥದ್ದು ದೇವಸ್ಥಾನಕ್ಕೆ. ಬಸ್ಸಲ್ಲಿ ಎಲ್ಲರೂ ನಿದ್ದೆ ಮಾಡ್ತಾರೆ ಅಂಥೇಳಿ ಡ್ಯಾನ್ಸ್ಗಳು ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ಕೊತ ಎಲ್ರಿಗೂ ಒಂದು ಖುಷಿ ಸಂತೋಷದಿಂದ ಎಲ್ಲರೂ ಸಂತೋಷವಾಗಿರಲಿ ಅಂಥೇಳಿ ಒಂದು ಆ್ಯಕ್ಟಿವಿಟೀಸ್ ಮಾಡಿರೋ ಅಂಥದ್ದು. ಸೊ ಈ ರೀತಿ ಒಂದು ನೆನಪು ಲೈಫ್ ಲಾಂಗ್ ಇರುತ್ತೆ ಈ ಒಂದು ವೀಡಿಯೋಸ್ನ ನೋಡ್ತಾ ಇದ್ದರೆ. ಸೊ ಕೆಲವೊಂದು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ರೀತಿ ಒಂದು ಫೆಸಿಲಿಟಿ ಇರಲಿಲ್ಲ, ಕ್ಯಾಮ್ರಾಸು, ಯೂಟ್ಯೂಬು ಎಲ್ಲ. ಇವಾಗ ಈ ರೀತಿ ಅವ್ರ ಮನೆ ದೇವರಿಗೆ ನಾನು ಫಸ್ಟ್ ಟೈಮ್ ಹೋಗ್ತಿರೋ ಅಂಥದ್ದು. ಇವಾಗ ರೀಚ್ ಆಗಿದ್ರಿ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಬಂದಾಗ ಇವಾಗ ಈ ರೀತಿ ಒಂದು ನೇಚರ್ ಪ್ಲೇಸಲ್ಲಿ ಇದೆ. ಇನ್ನೂ ಒಂದು 10 ವರ್ಷ 15 ವರ್ಷ 20 ವರ್ಷ ಆಗಿದ್ಮೇಲೆ ಇದೆಲ್ಲ ಯಾವ ರೀತಿ ಚೇಂಜಸ್ ಆಗಿರುತ್ತೆ. ಯಾಕಂದರೆ ನಮ್ಮದು ಮುನೇಶ್ವರ ದೇವಸ್ಥಾನ ಗುಂಜೂರು ವರ್ತೂರಲ್ಲಿತ್ತು. ನಾವು ಚಿಕ್ಕ ವಯಸ್ಸಲ್ಲಿ ನಡ್ಕೊತಾ ಹೋಗ್ತಾ ಇದ್ರಿ. ಇವಾಗ ಅಲ್ಲಿ ಫುಲ್ಲು ಬಿಲ್ಡಿಂಗ್ಸ್ ಎಲ್ಲ ಆಗಿತ್ತು. ಸೊ ಆವಾಗ ನೋಡೋದಕ್ಕೂ ಇವಾಗ ನೋಡೋಕ್ಕೆ ತುಂಬಾ ವ್ಯತ್ಯಾಸ ಇದೆ. ಈ ದೇವಸ್ಥಾನಕ್ಕೆ ಬಂದಾಗ ನನಗೆ ಅದೇ ರೀತಿ ಫೀಲ್ ಆಯಿತು ನನಗೆ. ಸೊ ಇವಾಗ ಈ ರೀತಿ ಒಂದು ನೇಚರ್ ಪ್ಲೇಸಲ್ಲಿ ಇರುವಂಥ ದೇವಸ್ಥಾನ ಇನ್ನೂ ಕೆಲವೊಂದು ವರ್ಷಗಳಾದಮೇಲೆ ತುಂಬಾ ಚೇಂಜಸ್ ಆಗ್ಬೋದು. ಸೊ ಆವಾಗ ನಾವು ರೀಕ್ಯಾಪ್ ಈ ವಿಡಿಯೋನ ನೋಡಿದಾಗ ಈ ರೀತಿ ಇತ್ತು, ಇವಾಗ ಈ ರೀತಿ ಆಗಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಆಗುತ್ತೆ ಈ ವಿಡಿಯೋನ ನೋಡ್ತಿದ್ರೆ. ಸೊ ಇದು ಪವರ್ಫುಲ್ ದೇವಸ್ಥಾನ ಅಂತೆ, ನಾಗ ಮುನೇಶ್ವರ ಇರೋವಂಥ ದೇವಸ್ಥಾನ. ಸೊ ಇದು ನಾಗ ಅಂದರೆ ತಲೆ ಮೇಲೆ ಮುನೇಶ್ವರ, ತಲೆ ಮೇಲೆ ನಾಗ ಇರೋವಂಥದ್ದು. ಇವತ್ತು ದಸರಾ ಸೆಲೆಬ್ರೇಷನ್ ಸಹ ಮಾಡ್ತಾಯಿದ್ರು. ತುಂಬ JCBಗಳು ಗಾಡಿಗಳನ್ನೆಲ್ಲ ತೊಗೊಂಡು ಬಂದು ಪೂಜೆಗಳು ಮಾಡ್ತಾಯಿದ್ರು. ಇಲ್ಲಿ ಚೌಟ್ರಿಗಳು ಸಹ ಇದೆ. ಈ ಚೌಟ್ರಿಗಳಲ್ಲೂ ಮದುವೆಗಳು ಮಾಡ್ತಾರೆ. ಬಟ್ ದೇವಸ್ಥಾನ ಮುಂದೆ ಇರುವಂಥ ಚೌಟ್ರಿಗಳಲ್ಲಿ ವೆಜ್ ಮಾಡೋ ಅಂಥದ್ದು. ಚೌಟ್ರಿಯಿಂದ ಬ್ಯಾಕ್ ಸೈಡಲ್ಲಿ ಬಂದಿದ್ದು ಒಂದು ಆಲದ ಮರ ಇದೆ. ಆಲದ ಮರದ ಕೆಳಗಡೆ ಮಣ್ಣಿಂದ ಆ ದೇವ್ರನ್ನ ಬರೆದಿರೋ ಅಂಥದ್ದು, ಮಾಡಿರೋ ಅಂಥದ್ದು. ಸೊ ಅಲ್ಲಿ ನಾನ್ ವೆಜ್ ಮಾಡೋ ಅಂಥದ್ದು. ಸೊ ತುಂಬ ದೊಡ್ಡ ದೇವಸ್ಥಾನ ಇರೋ ಅಂಥದ್ದು. ದೇವಸ್ಥಾನ ಚಿಕ್ಕದಾದ್ರೂ ಆ ಒಂದು ಸರೌಂಡಿಂಗ್ಸ್ ಇದೆ ಅಲ್ವಾ, ದೇವಸ್ಥಾನಕ್ಕೆ ಸೇರಿರೋ ಅಂಥ ಜಾಗ ತುಂಬ ದೊಡ್ಡದಾಗಿತ್ತು. ತುಂಬ ಚೆನ್ನಾಗೇ ಈಗೀಗ ಇಂಪ್ರೂವ್ ಮಾಡಿರೋ ಅಂಥದ್ದು. ಮುಂಚೆ ಈ ರೀತಿ ಇರಲಿಲ್ವಂತೆ. ಇಲ್ಲೊಬ್ಬರು ಮುನೀರು ಅಂದರೆ ಒಂದು ಮುನೀರ್ ಅಂದರೆ ಒಂದು ಸ್ವಾಮೀಜಿ ಬಂದು ಇಲ್ಲಿದ್ದು ಅವ್ರಿಗೆ ಕಣ್ಣಿಗೆ ಕಾಣಿಸ್ಕೊಂಡಿರೋ ಅಂಥ ದೇವ್ರಂತೆ ಇದು ನಾಗಮುನೇಶ್ವರ. ಸೊ ಇಲ್ಲಿ ನಾಗರ ಕಲ್ಲುಗಳೆಲ್ಲ ಇಟ್ಟಿದ್ದಾರೆ. ಮತ್ತು ಒಂದು ಕಲ್ಯಾಣಿ ಇತ್ತು. ಇಲ್ಲಿ ಎಲ್ಲರೂ ಹೋಗಿ ಕೈ ಕಾಲು
ಮುಖ ತೊಳ್ಕೊಂಡು ದೇವಸ್ಥಾನ ಒಳಗಡೆ ಹೋಗ್ತಾಯಿದ್ರು. ಮತ್ತು ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ, ಯಾರೇ ಆದ್ರೂ ಏನೇ ಬಂದು ಬೇಡ್ಕೊಂಡು ಹೋದ್ರೂ ಒಳ್ಳೆಯದಾಗುತ್ತಂತೆ. ಪ್ರತಿಯೊಂದು ದೇವಸ್ಥಾನದಲ್ಲೂ ಆ ಒಂದು ಪದ್ಧತಿ ಇರುತ್ತೆ, ಬಟ್ ಇಲ್ಲಿ ಆ ಒಂದು ವಿಶೇಷತೆ ಇತ್ತು. ಸೊ ಮಕ್ಳುಗಳಾಗ್ಬೋದು, ದೊಡ್ಡವರಾಗ್ಬೋದು, ಅವರ ಹರಕೆಗಳಿತ್ತು. ಸೊ ಇಲ್ಲಿ ಬಂದು ತಲೆ ಕೂದಲುನೆಲ್ಲ ತೆಗಿತಾಯಿದ್ರು. ಸೊ ಆ ದೇವ್ರಿಗೊಂದು ಹರಕೆನ ಅರ್ಪಿಸ್ತಾಯಿದ್ರು. ಈ ದೇವಸ್ಥಾನ ಓಪನಿಂಗ್ಸ್ ಬಂದುಬಿಟ್ಟು ಮಧ್ಯಾಹ್ನ ಮೇಲೇ 10 ಗಂಟೆ ಬೆಳಗ್ಗೆ ಶುರು ಆದರೆ ಮಧ್ಯಾಹ್ನ ಅಭಿಷೇಕ ಮಾಡ್ತಾರೆ 12 ಗಂಟೆಗೆ ಅಷ್ಟೇ. ಅವರು ಒಂದು 10 ಗಂಟೆಯಿಂದ 1 ಗಂಟೆ 2 ಗಂಟೆ ಜನ ನೋಡಿಕೊಂಡು ಆ ದೇವಸ್ಥಾನ ಇರುತ್ತೆ. ಮತ್ತು ಸಾಯಂಕಾಲ ಕ್ಲೋಸ್ ಇರುತ್ತೆ. ದೇವಸ್ಥಾನ ಓಪನಿಂಗ್ ಬರೀ 1 ಟೈಮ್ ಮಾತ್ರ ಇರೋ ಅಂಥದ್ದು, ಮಧ್ಯಾಹ್ನ 12 ಗಂಟೆಗೆ ಅಭಿಷೇಕ ಆಗೋ ಅಂಥದ್ದು. ಸೊ ಯಾರು ಬರಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಪುರೋಹಿತರ ನಂಬರು ಇರುತ್ತೆ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಡೀಟೇಲ್ಸ್ ಕಳಿಸ್ಕೊಡ್ತಾರೆ, ಲೊಕೇಶನ್ ಆಗ್ಬೋದು ಇಲ್ಲ ಪುರೋಹಿತರ ನಂಬರ್ ಆಗ್ಬೋದು. ಸೊ ಇಲ್ಲೊಂದು ದೊಡ್ಡ ಬೆಲ್ಲೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಪಲ್ಲಕ್ಕಿ ಉತ್ಸವ ಅಂದರೆ ಯಾರಾದರೂ ಬೇಡಿಕೆ ಇರೋರಿಗೆ ಬಂದುಬಿಟ್ಟು ಒಂದು ಪಲ್ಲಕ್ಕಿಯ ದೇವಸ್ಥಾನನ 3 ರೌಂಡ್ ಉತ್ಸವ 3 ದಿನ ತೊಗೊಂಡು ಬರೋ ಅಂಥದ್ದು. ಅದೂ ನಾನು ಮಾಡಿರೋ ಅಂಥದ್ದು. ಆ ದೇವ್ರು ಅಂದರೆ ನಾನು ಮಾಡಿರೋದಂದರೆ ಆ ಉತ್ಸವ ಮೂರ್ತಿ ಜೊತೆ ನಾನು ಒಂದು 3 ರೌಂಡ್ ಬಂದೆ. ಸೊ ಅಲ್ಲಿ ಹರಕೆ ಮಾಡ್ಕೊಂಡಿರೋರ ಜೊತೆ ನಾನು ಒಂದು ಹೆಜ್ಜೆ ಹಾಕ್ಕೊತ ಹೋದೆ. ಸೊ ಇದೇ ಉತ್ಸವ ಮೂರ್ತಿ. ಇದನ್ನು ತೊಗೊಂಡು ಅಭಿಷೇಕ ಎಲ್ಲ ಪೂಜೆ ಎಲ್ಲ ಆಗಿದ ಮೇಲೆ ಈ ಒಂದು ಉಯ್ಯಾಲೆಯಲ್ಲಿ ಇರೋವಂಥ ನಾಗಮುನೇಶ್ವರ ಸ್ವಾಮಿನ ಕರ್ಕೊಂಡು ಬಂದು 3 ರೌಂಡ್ ಓಡಿಸ್ತಾರೆ ಒಳಗಡೆ ಎಲ್ಲ ಹರಕೆ ಮಾಡ್ಕೊಂಡಿರೋರು. ತುಂಬ ಚೆನ್ನಾಗಿ ಒಂದು ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು, ಇನ್ನೂ ಮಾಡ್ತಿದ್ದಾರೆ ಅಲ್ಲಿರೋ ಭಕ್ತಾದಿಗಳು ಬರೋರೆಲ್ಲ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಪುರೋಹಿತರು ಮಾತಾಡಿರೋದು, ನಾವು ಡ್ಯಾನ್ಸ್ಗಳು ಮಾಡಿರೋ ಅಂಥದ್ದು, ಆ ನೇಚರು, ಊಟ ಎಲ್ಲ ನಿಮಗೂ ಇಷ್ಟ ಆಗ್ಬೋದು. ನೀವು ಯಾರು ವಿಸಿಟ್ ಮಾಡಿದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಪ್ರತಿ ಸತಿ ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪೂಜೆ ಅಭಿಷೇಕ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ನಮ್ಮ ಅತ್ತೆಯ ಮಗಳು ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ. ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ನಾವು ಮನೆಗೆ ಬರ್ತಾ ಈಜಿಪುರ ಶ್ರೀನಿವಾಗಿಲು ಸಿಗ್ನಲಲ್ಲಿ ದೇವರುಗಳ್ನ ತೊಗೊಂಡು ಬಂದಿದ್ರು. ಯಾಕಂದರೆ ದಸರಾ ಹಬ್ಬ ಇರೋದ್ರಿಂದ ಅದನ್ನೆಲ್ಲ ಪಟ್ಟಕ್ಕೆ ಕುಂಡ್ರಿಸಿದ್ರು. ಅಲ್ಲಿ ಷಣ್ಮಾತ್ಮನ ದೇವರು ಬಂದುಬಿಟ್ಟು ರೋಡಲ್ಲಿ ಹಠ ಹಿಡಿತಾಯಿತ್ತು, ಅಲ್ಲೇ ರೌಂಡ್ ಆಗ್ತಾಯಿತ್ತು. ಅದನ್ನು ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಯಾವ ರೀತಿ ನಾವು ಬರಬೇಕಾದಾಗ ಎಲ್ಲ ಮುಗಿಸ್ಕೊಂಡು ಬಂದಾಗ ಅದ್ರದ್ದು ಒಂದು ದರ್ಶನ, ಒಂದು ಶಾರ್ಟ್ ಒಂದು ಕ್ಲಿಪ್ಪಿಂಗ್ಸ್ ಹಾಕಿರೋ ಅಂಥದ್ದು ನೋಡಿ. ಅಭಿಷೇಕ ಮಾಡೋದಕ್ಕೆ ಹಾಲೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೊ ಅಲ್ಲಿ ತಂದಿರೋ ಎಲ್ಲ ಜನಗಳೂ ಪೂಜೆಗಂತ ಹಾಲುನ ಅದನ್ನೆಲ್ಲ ಓಪನ್ ಮಾಡಿ ರೆಡಿ ಮಾಡ್ಕೊತಿದ್ದಾರೆ ಅಭಿಷೇಕ ಮಾಡೋದಕ್ಕೆ.
ಅಲ್ಲೆಲ್ಲ ಇಟ್ಬಿಟ್ಟಿರ್ತೀವಿ ನಾವು. ನೀವು ಬಂದಾಗ ಇಷ್ಟು ಮಾಡ್ಬೋದು.
ಪೂಜೆ ಎಲ್ಲ ಆಗಿದ್ಮೇಲೆ ಬ್ರೇಕ್ಫಾಸ್ಟ್ ಕೊಡ್ತಿದ್ದಾರೆ. ಚಿತ್ರಾನ್ನ ಮತ್ತು ಕೇಸರಿ ಬಾತ್ ಅರೇಂಜ್ಮೆಂಟ್ ಮಾಡಿದ್ರು ನಾಷ್ಟಕ್ಕೆ. ನಾಷ್ಟೆಲ್ಲ ಆಗಿದ್ಮೇಲೆ ಊಟದ ಅರೇಂಜ್ಮೆಂಟ್ ಆಗುತ್ತೆ. ಸೊ ನೋಡಿ ಇವಾಗ ಊಟಕ್ಕೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾರೆ.
सट्टे निल्स्कोनಲ್ಲ पूरा दिगो दिगो नेरगा ना ಕಾರ್ ಹಿಂಗೆ ಸರಿದಾ ಗೋವಿಂದ 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 ಮುನೇಶ್ವರ ಗೋವಿಂದ 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 ಗೋವಿಂದ
ಇಲ್ಲಿ ಎಷ್ಟು ವರ್ಷದಿಂದ ಈ ಪೂಜೆಗಳು ಮಾಡ್ತಾ ಇದ್ದೀರಾ? ಒಂದು ಸ್ವಲ್ಪ ಜೋರು ಮಾಡಿ. 20 ವರ್ಷದಿಂದ ಶ್ರೀನಿವಾಸ್ ಪೂಜಾರಿ ಅವರು ಇಲ್ಲಿ ಪೂಜೆನ ನಾಗಮುನೇಶ್ವರಕ್ಕೆ ಮಾಡ್ತಿರುವಂಥದ್ದು. ಸೊ ಅವರಿಗೆ ಆ ಮುನೇಶ್ವರ ಎಷ್ಟು ಕೊಟ್ಟಿದ್ದಾರೆ ಸರ್ ನಿಮಗೆ? ಇಷ್ಟೊಂದು ಜನ ಭಕ್ತಾದಿಗಳು ಬಂದು ಈ ಪೂಜೆ ಪುನಸ್ಕಾರ ಮಾಡ್ತಿದ್ದಾರೆ. ಏನು ವಿಶೇಷತೆ ಇದೆ? ಅದು ಊರಿನ ಒಳಗಡೆ ಬೆಟ್ಟ ಗುಡ್ಡ ಎಲ್ಲ ಇದೆ. ಆ ಬೆಟ್ಟ ಗುಡ್ಡ ಒಳಗಡೆ ಮಧ್ಯದಲ್ಲಿ ಇರುವಂಥ ಒಂದು ದೇವಸ್ಥಾನ ಇಲ್ಲಿ ವಿಶೇಷ ಏನಂತಂದರೆ ಸ್ವಾಮಿ ತಲೆ ಮೇಲೆ ಸರ್ಪ ಇರೋದ್ರಿಂದ ಅದಕ್ಕೆ ನಾಗಮುನೇಶ್ವರ ಅಂತ ಹೆಸರು. ಈ ನಾಗಮುನಿ ಆ ಕಾಲದಲ್ಲಿ ತಪಸ್ಸು ಮಾಡಿ ಈ ಜಾಗವನ್ನು ಸಿದ್ಧಿ ಮಾಡಿದ್ದಾರೆ. ಇವತ್ತು ತುಂಬ ಒಂದು ಇದಾಗಿ ನಡೀತಾ ಇದೆ. ಇಲ್ಲಿ ಧರ್ಮಕರ್ತರುಗಳಿದ್ದಾರೆ. ಆಮೇಲೆ ಈ ದೇವಸ್ಥಾನವನ್ನು ಅವರು ಎಲ್ಲ ಇಲ್ಲಿ ಸುವ್ಯವಸ್ಥೆ ಇಲ್ಲಿನ ಏನು ಬೇಕು ಅದೆಲ್ಲ ನಾವು ನಡ್ಸ್ಕೊಂಡು ಹೋಗ್ತಾಯಿದ್ದಾರೆ. ನಾವು ಪೂಜಾ ಕೈಂಕರ್ಯ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ತುಂಬ ಜನ ಹೊರಗಡೆಯಿಂದ ಭಕ್ತಾದಿಗಳು ಬರ್ತಾರೆ, ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಇದರಿಂದ ನಾಗಮುನೇಶ್ವರ ಅಂತ ಕರೆಯೋದು ಸ್ವಾಮಿಯ ತಲೆಯ ಮೇಲೆ ನಾಗ ಇರೋದಕ್ಕೆ ನಾಗಮುನೇಶ್ವರ ಅಂತ ಕರೀತಾರೆ. ಅದು ಭಾಳ ಪ್ರಸಿದ್ಧಿಯಾಗಿದೆ. ಅದು ಹಿಂದ್ಗಡೆ ಹುಡ್ತಾ ಇದೆ, ಹಿಂದ್ಗಡೆ ಹುಡ್ತಾ ಇದೆ. ಆ ಹುಡ್ತಾ ಇರೋದ್ರಿಂದ ಇದಕ್ಕೆ ಅದನ್ನು ನಾಗಮುನೇಶ್ವರ, ಮುನೀಶ್ವರರು ಯಾರೋ ಮುನಿಗಳು ತಪಸ್ಸು ಮಾಡಿ ಈ ಜಾಗವನ್ನು ಸಿದ್ಧಿ ಮಾಡಿಸಿದ್ರೆ ಅದು ನಾಗಮುನೇಶ್ವರ ಅಂತ ಹೆಸರಾಗಿದೆ. ಇಲ್ಲೇ ನಮಗೆ ಗೊತ್ತಿಲ್ಲ, ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ. ಸಾಧಾರಣ ಒಂದು 500-600 ವರ್ಷ ಆಗುತ್ತೆ. 500-600 ವರ್ಷಗಳಿಂದ ಒಂದು ಮುನಿ ಸ್ವಾಮಿಗಳು ಬಂದು ಇಲ್ಲಿ ಈ ಒಂದು ದೇವಸ್ಥಾನ ಒಂದು ಮಾಡಿರೋ ಅಂಥದ್ದು. ಮತ್ತೆ ಈ ಊರ ಹೆಸರು ಏನಿದೆ? ಹೊನ್ನುಗುಡಿಕೆ. ಹೊನ್ನುಗುಡಿಕೆ ಇಲ್ಲಿ ಹೊನ್ನು ಬೆಳೆದಿದೆ. ಈ ಭತ್ತ ಬೆಳೆದಿದೆ, ಹಾಗೆ ಇಲ್ಲಿ ಹೊನ್ನು ಬೆಳೆದಿದೆ. ಆ ಹೊನ್ನು ಬೆಳೆದಿಂದ ಇಲ್ಲಿ ಹೊನ್ನುಗುಡಿಕೆ. ಸುವರ್ಣ ಬೆಳೆದಿದ್ದ ಆ 10 ರೂಪಾಯಿ ಬೆಳೆ ನಡೀತದೆ. ಅದಕ್ಕೆ ಇದನ್ನ ಹೊನ್ನುಗುಡಿಕೆ. ಇಲ್ಲ ಈಗಿಲ್ಲ, ಆ ಕಾಲದಲ್ಲಿ ಯಾರು ಬೆಳೆದಿದ್ದು ಇವತ್ತು ಯಾರು ಬೆಳೀತಾರೆ. ಇವತ್ತು ಒಂದು ಅತ್ತೆ ಮೇಲೆ ಅದು ಬೆಳೀತಾರೆ. ಯಾರು ಕಮೆಂಟ್ ಮಾಡಬೇಡಿ, ಯಾಕಂದ್ರೆ ನನಗೆ ಗೊತ್ತಿಲ್ಲ. ಅವ್ರನ್ನ ಕೇಳಿ ತಿಳ್ಕೊತಾ ಇದ್ದೀವಿ. ಗೊತ್ತಿಲ್ದಿರೋನ್ನ ಕೇಳಿ ತಿಳ್ಕೊಳ್ಳೋದು ತಪ್ಪಿಲ್ಲ ಅನ್ಸುತ್ತೆ. ಸೊ ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಕೇಳ್ಕೊಂಡೆ. ಇಲ್ಲಿ ನಾಗಮುನೇಶ್ವರ ಅಕಸ್ಮಾತ್ ನಮಗೆ ಗೊತ್ತು, ಮುಂದೆ ಗೊತ್ತಿಲ್ಲ. ಇನ್ನೊಂದು ಬೇಕು ಓಕೆ. ಆಮೇಲೆ ಇಲ್ಲಿ ಸುತ್ತಲೂ ಭತ್ತ ಬೆಳೆದಿದ್ದಾರೆ, ವ್ಯವಸಾಯ ಮಾಡ್ತಿದ್ದಾರೆ, ಬೆಟ್ಟ ಇದೆ. ಎಲ್ಲದರಲ್ಲೂ ಈ ಮುನೇಶ್ವರ ನಾಗಮುನೇಶ್ವರ ದೇವಸ್ಥಾನ ಮಾಡಿರುವಂಥದ್ದು. ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ಬಂದು ಲೊಕೇಶನ್ ಮ್ಯಾಪು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಈ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಬಂದು ಅರ್ಕೆಗಳು ಇರುತ್ತೆ ಅಲ್ವಾ, ಅರ್ಕೆಗಳು ಮಾಡ್ಕೊಂಡಿದ್ದಾರೆ. ಅರ್ಕೆ ಮಾಡ್ಕೊಂಡಿರ್ತಾರೆ. ಮಕ್ಕಳಿಗಾಗಲಿಲ್ಲ, ಮಕ್ಕಳು ಅರ್ಕೆ ಮಾಡ್ಕೊಂಡಿದ್ದಾರೆ. ಬೋಟ್ ತೆಗೆಸ್ಕೊಂಡು ಸ್ವಾಮಿ ತೀರ್ಥದೊಡ್ಡ ಹಾಕಿ ಮಾಡ್ತಾರೆ. ಸಿದ್ಧಿ ಆಗುತ್ತೆ. ಈ ಸ್ವಾಮಿನ ಯಾರು ನಂಬಿದ್ದಾರೆ ಅವರೆಲ್ಲರೂ ಒಳ್ಳೆಯದಾಗಿದ್ದಾರೆ. ನಾನು ನೋಡಿದವರಿಗೆ, ನಾನು 20 ವರ್ಷ ನೋಡಿದೆ, ಈ ಸ್ವಾಮಿನ ಯಾರು ನಂಬ್ಕೊಂಡಿದ್ದಾರೆ ಅವರೆಲ್ಲ ಚೆನ್ನಾಗಿದ್ದಾರೆ. ನಾನು ಆ ಸ್ವಾಮಿನ ದೊರೆ ಅಂತ ಕರೀತಾರೆ ಅಂತ ಒಂದು ಹೆಸರು ಮಾಡಿದ್ದಾರೆ. ಆ ದೊರೆ ಅನ್ನೋ ಮುನೇಶ್ವರ ನಾಗಮುನೇಶ್ವರ ಆ್ಯಕ್ಚುಲಿ ಇವತ್ತು ನಮ್ಮ ಅತ್ತೆಯ ಮಗಳು ಪೂಜೆಗೆ ಬಂದಿದ್ದಾರೆ. ಯಾಕಂದರೆ ಅವರು ಏನೋ ಬೇಡ್ಕೊಂಡಿದ್ರಂತೆ, ಅವ್ರಿಗೂ ಆ ಕಾರ್ಯ ಆಗಿದೆ. ಹಾಗಾಗಿ ಇವತ್ತು ನಮ್ಮನ್ನೆಲ್ಲ ಕರೆದು ನಾನ್ ವೆಜ್ ಊಟ ಹಾಕ್ತಿದ್ದಾರೆ. ಇದು ನಾಗಮುನೇಶ್ವರ ಆಗಿರೋದ್ರಿಂದ ಕುರಿ ಅದು ಹೊರಗಡೆ ಅಲ್ಲಿ ಮಾಡ್ತಾರೆ. ಅಲ್ಲಿ ಮಾಡ್ತಾರೆ. ಇಲ್ಲಿ ಈ ಸ್ವಾಮಿ ಸಿಹಿ ಇದಕ್ಕೆ ಬೇರೆ ಯಾವುದೋ ನಾನ್ ವೆಜ್ ಎಲ್ಲ ವೆಜ್ಜೆ. ಗಣೇಶ ಇದ್ದಾರೆ, ಸುಬ್ರಹ್ಮಣ್ಯ ಇದ್ದಾರೆ, ಆಂಜನೇಯ ಇದೆ, ನವಗ್ರಹಗಳಿದೆ. ಸೊ ಇಲ್ಲಿ ಬಂದು ಪೂಜೆ ಮಾಡಿ ತೀರ್ಥ ತಗೊಂಡೋಗಿ ಜಡೆ ಮುನೇಶ್ವರ ಹಿಂದೆಡೆ ಇದೆ. ಒಂದು ದೊಡ್ಡ ಆಲದ ಮರ ಇದೆ. ಆಲದ ಮರ ಕೆಳಗಡೆ ಒಂದು ದೇವ್ರನ್ನ ಮಾಡಿದ್ದಾರಲ್ಲ, ಮಣ್ಣಿಂದ ಮಾಡಿರುವಂಥದ್ದು. ಸೊ ಮಣ್ಣಿಂದ ಮಾಡಿದ್ದಾರೆ. ಅಲ್ಲಿ ಬಂದು ತುಂಬ ಪೂಜೆಗಳು ಮಾಡಿದ್ದಾರೆ. ಅಲ್ಲಿ ಕುರಿ ಎಲ್ಲ ಕಟ್ ಮಾಡ್ತಾರೆ. ಸೊ ನಮ್ಮ ಅತ್ತೆಯ ಮಗಳು ಅವ್ರ ಮನೆ ಪೂಜೆಗೆ ಬಂದಿರೋವಂಥದ್ದು. ಅವ್ರದ್ದು ಮನೆ ಪೂಜೆ, ಇದು ಮನೆ ದೇವ್ರ ಪೂಜೆ. ಅವರು ಅರಕೆ ಕಟ್ಕೊಂಡಿರುವಂತೆ ಅವ್ರಿಗೆ ಅರಕೆ ಪೂಜೆ. ಸೊ ಹಾಗಾಗಿ ನಮ್ಮನ್ನೆಲ್ಲ ಕರೆದು ಊಟ ಹಾಕ್ತಿದ್ದಾರೆ. ಅವ್ರಿಗೆ ವರ್ಷ ಇದೇ ರೀತಿ ಅನುಕೂಲ ಮಾಡಿಕೊಡಿ ಅಂತ ಅಲ್ಲಿ ಆ ದೇವರಲ್ಲಿ ಕೇಳ್ಕೊಳ್ಳೋಣ. ಪ್ರತಿಯೊಬ್ಬರೂ ಈ ವಿಡಿಯೋ ನೋಡ್ತಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ದೇವಸ್ಥಾನಕ್ಕೆ ಬಂದು ನೀವು ಈ ಒಂದು ಪುಣ್ಯನ ತಗೊಳ್ಳಿ. ಸ್ವಾಮಿನೇ ಕಾರಣ, ನಾನು ಕಾಯ್ದು
ಹೋಗಿ ನೋಡ್ಕೊಂಡು ಬನ್ನಿ. ಯಾಕಂದ್ರೆ ಇದು ಒಂಥರ ಕಾಡು ಒಳಗಡೆ, ಊರಿರೋ ತುಂಬಾ ದೂರ, ಊರಿನ ಒಳಗಡೆ ಇರೋದಲ್ಲ, ಊರಿನ ಒಳಗಡೆ ಸುತ್ತಲೂ ಬೆಟ್ಟ ಬೇಸಾಯ ಮಾಡ್ತಿರುವಂಥ ಜಾಗ. ಸೊ ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಇಂಪ್ರೂವ್ಮೆಂಟ್ ಎಲ್ಲ ಇವಾಗ ಮಾಡಿರೋದು. ಮುಂದಾಗಿತ್ತಂತೆ, ಇವಾಗ ಇಂಪ್ರೂವ್ಮೆಂಟ್ ತುಂಬಾ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಆ ದೇವರ ದರ್ಶನಕ್ಕೆ ಬನ್ನಿ. ನಾಗ ಮುನೇಶ್ವರ ಎಲ್ರಿಗೂ ಒಳ್ಳೆಯದು ಮಾಡ್ತಾರೆ. ನಾಗಮಣೇಶ್ವರ ದೇವಸ್ಥಾನ ಧರ್ಮಕರ್ತ ಅವರು ನನಗೆ ತಾತ ಕಾಲದಿಂದ ಇದೆ. ಎಷ್ಟು ವರ್ಷ ಆಗಿದೆ? 900 years. 900 years, 900 ವರ್ಷದಿಂದ ಇವ್ರ ಪರಂಪರೆ ದೇವಸ್ಥಾನವನ್ನು ಮಾಡಿರುವಂತದ್ದು. ಏನು ಇಷ್ಟೊಂದು ವಿಶೇಷತೆ, ಊರಿನ ಒಳಗಡೆ ಇರೋದು, ಸುತ್ತಲೂ ಬೆಟ್ಟ ಗುಡ್ಡ ವ್ಯವಸ್ಥೆ, ದೇವರ ಮಹಿಮಾ. ಎಷ್ಟು ಜನ ಇಲ್ಲಿ ಇವತ್ತು ಗಾಡಿಗಳಿಗೆ ಪೂಜೆ ಮಾಡೋರು, ಭಕ್ತಾದಿಗಳು ಬಂದ್ಬಿಟ್ಟು ದೀಪ, ಅಕ್ಕಿ ದೀಪ ಎಲ್ಲ ಹಚ್ತಾ ಹೌದೌದು, ಕುರಿ ಇಲ್ಲೇ ಹೊರಗಡೆ ಈಚೆ ಆಚೆ ಕಡೆ. ಸೊ ಏನ್ ಹೇಳಿದ್ರೆ ಇವರು ಸ್ವಲ್ಪ ಹೇಳಿದ್ರು ಪುರೋಹಿತರು, ನಿಮಗೆ ಏನು ನೀವು ಒಬ್ಬ ತಾತ ಅವರು ಹೇಳ್ತಾರೆ, ಅಪ್ಪ ಅವರು ಹೇಳ್ತಾ ಇದ್ದಲ್ಲ, ಸ್ವಾಮಿ ದಯ ಅದಕ್ಕೆ ಮಂಚಿದ ಉತ್ತಮ ಮಂಚಿದ ಉತ್ತಮ ಯಾವ ಕೋರ್ ಕಟ್ಟಿಕೊಂಡು ಭಗವಂತರು ಕಾಪಾಡ್ತಾರೆ. ಈ ಕಡೆ ಬಿಟ್ಟು ಬೆಟ್ಟ ಹೋಗ್ತಿದೆ. ಮೊನ್ನೆ ಮಗು ಏನೋ ಇಬ್ಬಂದುಗಳು ಸಿಗೋದು ದೇವರ ಹೌದು ಪುತ್ತದ ಮೂಲಸ್ಥಾನ ಅವರ ಪರಂಪರೆ. ಓಕೆ ಫೈನ್, ವಿಡಿಯೋನ ಫುಲ್ಲಾಗಿ ನೋಡಿ. ಆ್ಯಕ್ಚುಲಿ ಅವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು, ಸೊ ಯಾರು ಕಮೆಂಟ್ಸ್ ಮಾಡಿದ್ರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇವರು 900 ವರ್ಷದಿಂದ ಇವ್ರ ಪರಂಪರೆನೇ ಈ ದೇವಸ್ಥಾನನ ಕಾಪಾಡ್ಕೊಂಡು ಬಂದಿದ್ದಾರೆ. ಮುಂದಕ್ಕೆ ಇವ್ರ ವಂಶನೇ ಮತ್ತು ದೇವಸ್ಥಾನನ ಕಾಪಾಡ್ಕೊಂಡು ಹೋಗುತ್ತೆ. ಅವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು, ನಾನು ತೆಲುಗಲ್ಲಿ ಮಾತಾಡಿದ್ದಾರೆ, ಟ್ರಾನ್ಸ್ಲೇಟು ನಾನು ಕನ್ನಡದಲ್ಲಿ ಮಾಡಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಹ್ಯಾಪಿ ದಸರಾ, ಹ್ಯಾಪಿ ದೀಪಾವಳಿ. ಈ ನಾಗಮುನೇಶ್ವರ ದೇವಸ್ಥಾನಕ್ಕೆ ಬಂದು ಪ್ರತಿಯೊಬ್ಬರೂ ಆಶೀರ್ವಾದ ತಗೊಂಡು ನಮಸ್ತೆ. ಮೂಳೆ ಹಾಕವ್ರೆ. ನಾಗಮುನೇಶ್ವರ ದೇವಸ್ಥಾನ ಹೊಸೂರಿಂದ ನೆಲಮಂಗಲದಲ್ಲಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಎಲ್ರಿಗೂ ಮಟನ್ ಊಟ ಹಾಕಿದ್ದಾರೆ. ಅವ್ರ ಅರ್ಕೆ ಇತ್ತಂತೆ,
ಮಟ್ಟಕ್ಕೆ ಪೂರೈಸಿದ್ದಾರೆ ನಮ್ಮೆಲ್ಲ ಮಟ್ಟನೂ ಪ್ರತಿ ವರ್ಷ ಹೀಗೆ ಹಾಕೋ ಶಕ್ತಿ ಆ ದೇವರು ಮೂಳೆ ತೋರಿಸ್ತಾ ಇದ್ರೆ ಎಲ್ಲ ತಿಂದ್ಬಿಟ್ಟು ತೋರಿಸ್ತಾ ಇದ್ರೆ ತಿಂದ ಮೇಲೆ ಹಂಗೆ ಇರೋದು ಮೇಲೆ ತಿಂದಿರ ಮುಂಚೆ ಹಿಂಗಿರುತ್ತೆ ಎಲ್ಲ ತಿಂದಿರ ಮುಂಚೆ ಹಿಂಗಿರುತ್ತೆ ತಿಂದ ಮೇಲೆ ಹಂಗಿರುತ್ತೆ